ಪ್ರಿಯಾಂಕರ್ಗೆ ಅವ್ರ ಹೆಸರಲ್ಲಿ ಎಲ್ಲರೂ ಒಂದು ಬಿಲ್ಡಿಂಗ್ ಇದೆ ಅಂತ ಹೋಗಿ ನೋಡ್ಕೊಂಬಂದು ಅವರು ಪ್ರಚಾರಕರು ಮನೆ ಮಠ ಎಲ್ಲ ಬಿಟ್ಟು ದೇಶಕ್ಕಾಗಿ ತಮ್ಮ ಜೀವನವನ್ನೇ ಸಮರ್ಪಣೆಯನ್ನು ಮಾಡಿಕೊಂಡು ಅರ್ಪಣೆ ಮಾಡಿಕೊಂಡು ಸಮಾಜಮುಖಿಯಾಗಿ ಕೆಲಸ ಮಾಡ್ತಿರೋ ನಿಮ್ಮಂಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗನಾಗಿ ಅರ್ಹತೆನೆ ಅದು ಅವ್ರ ಹೆಸರಿನಲ್ಲಿ ಬದುಕೊಂಡು ಬಾಳ್ತಿರೋದು ನೀವು ಎಲ್ಲ ಅನುಕೂಲತೆಗಳನ್ನ ಪಡ್ಕೊಂಡು ಸಮಾಜಕ್ಕೆ ಕಿರುಕುಳ ಕಾಟ ಕೊಡುವಂಥವ್ರು ನೀವು. ಸೊ ಹಾಗಾಗಿ ಒಂದು ದಿನ ನಿಮ್ಮ ಮನೆಯಲ್ಲಿ ಒಬ್ಬರನ್ನ ಯಾರನ್ನಾರ ಸಮಾಜಕ್ಕೆ ಒಂದು ಸಮರ್ಪಣೆ ಮಾಡಿ ಪೂರ್ಣವಾದಿಯಾಗಿ ಸಮಾಜಮುಖಿಯಾಗಿ ಎಲ್ಲವನ್ನು ತ್ಯಾಗ ಮಾಡಿ ಕಳಿಸ್ಕೊಡಿ. ಯಾಕೆ ಗೊತ್ತಾಯ್ತದೆ ನಿಮ್ಮ ತ್ಯಾಗ ಬಲಿದಾನ, ನಿಮ್ಮ ಏನು ಏನು ವ್ಯಕ್ತಿತ್ವ ಇವೆಲ್ಲ ಸಮರ್ಪಣೆ ಮಾಡಿ ಗೊತ್ತಾಗುತ್ತೆ. ಹಾಗಾಗಿ RSS ನಲ್ಲಿ ಯಾವ ಆಸ್ತಿನೂ ಇಲ್ಲ, ಗೊತ್ತಿರಲಿ ನಿಮಗೆ. RSS ಯಾರಿಂದನೂ ನಿಮ್ಮಾಗೆ ಎಲ್ಲ ಇದೆಯಲ್ಲ ಆಪಾದನೆ ಇದೆಯಲ್ಲ ನಿಮ್ಮ ಮೇಲೆಲ್ಲ ಅಧಿಕಾರದ ದುರ್ಬಳಕೆ, ಎಲ್ಲೆಲ್ಲಿ ಎಷ್ಟು ಸಂಪಾದನೆ ಆಗಿದೆ, ನಿಮ್ಮ ಸಂಪಾದನೆ ಎಲ್ಲೆಲ್ಲಿಂದ ಬಂತು ಅಂತ ಕೇಳಿದಕ್ಕೆ ಏನು ಉತ್ತರ ಇಲ್ಲ. ತುಂಬಾ ನೀವು ಎಲ್ಲ ಏನು ಶ್ರೀಮಂತರು, ಏನ್ ಶ್ರೀಮಂತರಪ್ಪ ಇವರು, ಅಗರ್ಭ ಶ್ರೀಮಂತರ, ತಲೆತಲೆಂತರದಿಂದ ಅಗರ್ಭ ಶ್ರೀಮಂತರು. ಹಾಗಾಗಿ ಎಲ್ಲ ನಿಮಗೆ ವಂಶ ಪಾರಂಪರೆಯಾಗಿ ಹಣ ಬಂದಿತ್ತು. ತುಂಬಾ ಒಳ್ಳೆ ಉದ್ಯಮಿಗಳು, ನೀವು ಒಳ್ಳೆ ಸಂಪಾದನೆ ಮಾಡಿರೋರು. ಹಾಗಾಗಿ ನಿಮಗೆ ನಿಮ್ಮ ಬೆನ್ನು ನೋಡ್ಕೊಳ್ಳಿ, ನಿಮ್ಮ ಹಿನ್ನೆಲೆ ನೋಡ್ಕೊಳ್ಳಿ, ನಿಮ್ಮ ಬೆನ್ನು ನೋಡ್ಕೊಳ್ಳಿ, ನಿಮ್ಮ ನಡವಳಿಕೆಗಳು ನೋಡ್ಕೊಳ್ಳಿ. ಅದು ನೋಡ್ಕೊಂಡ್ಬಿಟ್ರೆ ಇಲ್ಲಿವರೆಗೂ PDO ಮಾತ್ರ ಟಾರ್ಗೆಟ್ ಆಗಿದ್ರು, ಅವ್ರು ಸಸ್ಪೆಂಡ್ ಮಾಡಿದ್ದಾರೆ. ಈಗ ಯಾರೆಲ್ಲ ಇದ್ದಾರೆ ಅಂತ ಹುಡುಕಕ್ಕೆ ಶುರು ಮಾಡಿದ್ದಾರೆ. ಲೆಕ್ಚರರ್ಸ್ ಅಥವಾ ಪ್ರಿನ್ಸಿಪಾಲ್ಸ್, ಅಡಿಗೆ ಭಟ್ಟ, ಅಂದ್ರೆ ಯಾರ್ಯಾರು ಸರ್ಕಾರಿ ನೌಕರರಲ್ಲಿ ಯಾರ್ಯಾರು RSS ಅಲ್ಲಿ ಇದ್ದಾರೆ, ಯಾರ್ಯಾರು ಗಣವೇಶ ಹಾಕಿದ್ದಾರೆ, ಅವ್ರನ್ನ ಹುಡುಕಿ ಮಾರ್ಕ್ ಮಾಡಿ RSS ಅನಂತರ ಹುಡುಕಿ ಅವ್ರನ್ನ ಸಸ್ಪೆಂಡ್ ಮಾಡಿ ಎಮರ್ಜೆನ್ಸಿನೇ ಎದುರಿಸಿರೋರು, ನನಗೆ ಎಮರ್ಜೆನ್ಸಿನೇ ಎದುರಿಸಿರೋರು ಇವು ಯಾವ ಅದೇ ಹೇಳ್ತಾರಲ್ಲ ದೀಪ ಜೋರಾಗೆ, ಹಂಗೆ ಇರ್ಲಿ ಬಿಡಿ. 1955ರಲ್ಲಿ ಈಗ ಇಂಥವ್ರಿಗೆ ಜಾಸ್ತಿ ನಾವು ಉತ್ತರ ಕೊಡಕ್ಕೆ ಹೋಗಬಾರ್ದು. ಪಾಪ ಏನೋ ರಾತ್ರಿ ಇದನ್ನು ಸುದ್ದಿಯಲ್ಲಿ ಬರಕ್ಕೆ ಕೊಟ್ಟ ಇರುವಂಥ ವ್ಯಕ್ತಿಗಳು ಇದ್ದಂಗಿದ್ದಾರೆ. ಇವೆಲ್ಲ ಏನಿಲ್ಲ, ನಡೀತದೆ. ಎಂಥ ಎಮರ್ಜೆನ್ಸಿನೇ ಎದುರಿಸಿದ್ರು ಇವರೆಲ್ಲ. ಇವರಿಗೆ ಅವರು ಏನಂತಾರಲ್ಲ, ನೆಗ್ಲೆಕ್ಟ್ ಎಷ್ಟು ದ ಬೆಸ್ಟ್ ಮೆಡಿಸಿನ್ ಅಂತ.